ನಮಸ್ತೆ ಸ್ನೇಹಿತರೆ, ರಾಣೀಸ್ ಕೈರುಚಿಗೆ ಸ್ವಾಗತ. ಈ ದಿನ ನಾವು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 200 ಗ್ರಾಮ್ಸ್ ಪನ್ನೀರ್ನ ಐಸ್ ಕ್ಯೂಬ್ಸ್ ಶೇಪ್ನಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ 1 ಸ್ಪೂನ್ ತೆಂಗಿನ ತುರಿ, 6-7 ಎಸಳು ಬೆಳ್ಳುಳ್ಳಿ, 6-7 ಪೀಸು ಗೋಡಂಬಿ, ಒಂದು ಸಣ್ಣ ಸೈಜಿನ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಇಷ್ಟನ್ನು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಕೋಬೇಕು. ಮತ್ತು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಳ್ಳೋಣ. 2 ಚಿಕ್ಕ ಸೈಜ್ ಟೊಮೆಟೊನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿರೋ ಟೊಮೆಟೊನ ಹಾಗೆಯೇ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ. ಮತ್ತು ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿ ಎಣ್ಣೆಗೆ ಹಾಕಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, 2 ಒಣಗಿದ ಮೆಣಸಿನ್ಕಾಯಿನ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊತಾ ಇರಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅಲ್ವಾ? ಆ ಹದ ಬಂದಿದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಗಳಲ್ಲಿ ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಆ ಪೇಸ್ಟನ್ನು ಈರುಳ್ಳಿಗೆ ಸೇರಿಸ್ಬೇಕು. ಅದರ ಜೊತೆಗೆ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡ್ವಲ್ಲ, 2 ಟೊಮೆಟೊನ ಅದನ್ನು ಇದು ಕುದೀತಾ ಇರೋ ಥರನೇ ಅದನ್ನು ಸೇರಿಸ್ಕೋಬೇಕು. ನಂತರ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿನ, 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸೇರಿಸಿ ನಿಧಾನಕ್ಕೆ ಕಲಿಸ್ಕೊತಾ ಇರಬೇಕು. ಮತ್ತು ಮಸಾಲೆ ರುಬ್ಬಿರೋದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಸೇರಿಸಿ ಕುದಿಯೋದಕ್ಕೆ ಒಂದು ಮುಚ್ಚಳ ಮುಚ್ಚಿ ಬಿಡಿ. ನಂತರ ಅದು ಒಂದು ಸ್ವಲ್ಪ ಕುದ್ಮೇಲೆ ಮೇಲೆ ನೋಡಿ ಎಣ್ಣೆ ಬರ್ತಾ ಇದೆಲ್ಲ, ಆವಾಗ ಅದು ಮಸಾಲೆ ಎಲ್ಲ ಆಗಿದೆ ಅಂತ ಅರ್ಥ. ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಪೀಸ್ಗಳನ್ನ ಸೇರಿಸಿ ಒಂದು ಸಲ ಅದನ್ನು ನಿಧಾನಕ್ಕೆ ಕಲಸಿ, ಮತ್ತೆ ಅದನ್ನು ಒಂದು 2 ನಿಮಿಷ ಮುಚ್ಚಿಡಬೇಕು. 2 ನಿಮಿಷ ಆದ ನಂತರ ಮೇಲೆ ಎಣ್ಣೆ ಬಿಟ್ಕೊಳ್ಳೋವಾಗ ಅದಾಗಿದೆ ಅಂತ ಅರ್ಥ. ಈಗ ಪನ್ನೀರ್ ಮಸಾಲ ರೆಡಿ.